ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ರೀಸೆಲಿಂಗ್ ನ ಮಾಡಿ ಇಷ್ಟೆಲ್ಲ ದುಡಿಬಹುದು ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಬಟ್ ತುಂಬಾ ಜನ ರೀಸೆಲಿಂಗ್ ನ ಮಾಡಿ ಒಳ್ಳೆ ಅರ್ನಿಂಗ್ಸ್ ನ ಮಾಡ್ತಾ ಇದಾರೆ, ಅದು ಮನೇಲೆ ಕೂತ್ಕೊಂಡು. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಮೀಶೋ ಕಂಪ್ನಿಯಲ್ಲಿ ಹಾಗೆ ಶಾಪ್ ನಂಬರ್ 101 ಈ ಎಲ್ಲಾ ಕಂಪ್ನಿಗಳಲ್ಲಿ ನಾವು ರೀಸೆಲಿಂಗ್ ನ ಮಾಡಿ ಹೆಂಗೆ ಅರ್ನ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಮನೇಲಿ ಕುತ್ಕೊಂಡು ದುಡ್ಡು ಮಾಡ್ಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಎಸ್ಪೆಷಲಿ ತುಂಬಾನೇ ಈಸಿ ಆಗುತ್ತೆ. ಓಕೆನಾ, ಹೆಲ್ಪ್ ಆಗುತ್ತೆ. ಸೊ ಹಾಗೆ ಫಸ್ಟ್ ಟೈಮ್ ಚಾನೆಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಸೊ ಗೈಸ್, ಮೊದಲು ರೀಸೆಲಿಂಗ್ ಅಂದ್ರೆ ಏನು ಅಂತ ಹೇಳಿ ಹೇಳ್ಬಿಡ್ತೀವಿ. ಸೊ ಈಗ ಇ ಕಾಮರ್ಸ್ ಕಂಪನಿಗಳು ಏನಿದೆ, ಮೀಶೋ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್, ಈ ರೀತಿ ಇ ಕಾಮರ್ಸ್ ಕಂಪನಿಗಳು ಏನಿದೆ ಅಲ್ಲಿ ಆಲ್ರೆಡಿ ಪ್ರಾಡಕ್ಟ್ ಗಳು ಇರ್ತವೆ. ಸೊ ಆ ಪ್ರಾಡಕ್ಟ್ ಅನ್ನ ನೀವು ಪುನರ್ ಮಾರಾಟ ಮಾಡೋದನ್ನ ರೀಸೆಲಿಂಗ್ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಇದೆ. ಸೊ ಈ ಒಂದು ಪ್ರಾಡಕ್ಟಿನ ಬೆಲೆ ಒಂದು 200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ಈ 200 ರೂಪಾಯಿ ಇರುವಂತಹ ಪ್ರಾಡಕ್ಟ್ ಗೆ ನೀವು ಒಂದು ಎಕ್ಸ್ಟ್ರಾ ಚಾರ್ಜ್ ಅನ್ನ ಮಾಡೋದು. ಈಗ 200 ರೂಪಾಯಿ ಇರುವಂತಹ ಪ್ರಾಡಕ್ಟ್ ಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾನ ಸೇರಿಸ್ಬಿಟ್ಟು 300 ರೂಪಾಯಿ ಪ್ರಾಡಕ್ಟ್ ಅಂತ ಹೇಳಿ ಮಾರಾಟ ಮಾಡೋದು. ಸೊ ಅವಾಗ ನಿಮ್ಮ ಪ್ರಾಫಿಟ್ ಏನಾಯ್ತು, ನಿಮ್ಮ ಆ ಒಂದು ಪ್ರಾಡಕ್ಟ್ ಗೆ ನಿಮ್ಗೆ ಸಿಕ್ಕಂತಹ ದುಡ್ಡು ಬಂದು 100 ರೂಪಾಯಿ. ಓಕೆನಾ. ಸೊ ನಿಮ್ಗೆ ಅನಿಸ್ಬೋದು ಇದು ಒಂಥರ ಮೋಸ ತರ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಇಲ್ಲ ಗೈಸ್. ನೀವು ಬೇರೆಯವ್ರಿಗೆ ಏನು ಅವ್ರ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ಸೊ ಅಲ್ಲಿ ನೀವು ಅವ್ರ ಅಡ್ರೆಸ್ ಗೆ ಹೋಗಿ ತಲುಪೋ ಹೋಗಿ ಮಾಡ್ತಾ ಇದ್ದೀರಾ. ಸೊ ಯಾರು ಮಾಡ್ತಾರಪ್ಪ ಈ ವರ್ಕ್ ನ, ಯಾರು ಆರ್ಡರ್ ಕೊಡ್ತಾರೆ ಅವ್ರವರೇ ಮಾಡ್ಕೊಳ್ತಾರೆ ಅಂತ ನೀವು ಅನ್ಬಹುದು. ಬಟ್ ಏನ್ ಗೊತ್ತಾ, ಜನ ತುಂಬಾ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳನ್ನ ಹುಡುಕಿ ಆರ್ಡರ್ ಮಾಡ್ಕೊಳ್ಳೋಷ್ಟು ಕೂಡ ಪುರ್ಸೋತಿರಲ್ಲ. ಸೊ ಜನಕ್ಕೆ ಯಾವ ಪ್ರಾಡಕ್ಟ್ ಇಷ್ಟನೋ ನೀವು ಅದನ್ನ ಲೀಸ್ಟಿಂಗ್ ಮಾಡ್ಕೊಂಡು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಪೋಸ್ಟ್ ಮಾಡೋದ್ರಿಂದ ಜನ ಅಲ್ಲಿ ನೋಡ್ ತಕ್ಷಣನೇ ಇಂಟ್ರೆಸ್ಟ್ ಇರೋರು ಆರ್ಡರ್ ಮಾಡ್ಕೊಳ್ತಾರೆ. ಆಗ ನಿಮ್ಗೆ ಮಾರ್ಜಿನ್ ಅಮೌಂಟ್, ನೀವು ಏನ್ ಎಕ್ಸ್ಟ್ರಾ ಅಮೌಂಟ್ ಸೇರಿಸಿರ್ತೀರಾ ಆ ಮಾರ್ಜಿನ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ಪ್ರಾಡಕ್ಟ್ ಗಳ ಒರಿಜಿನಲ್ ರೇಟ್ ಮೇಲೆ ನೀವು ಎಷ್ಟು ರೇಟ್ ನ ಫಿಕ್ಸ್ ಮಾಡ್ತೀರೋ ಆ ದುಡ್ಡು ನಿಮ್ ಕೈ ಸೇರುತ್ತೆ. ಅದು ನಿಮ್ಮ ಪ್ರಾಫಿಟ್ ರೀಸೆಲಿಂಗ್ ಅಲ್ಲಿ. ಓಕೆನಾ. ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಅಂದ್ರೆ ಏನಿಲ್ಲ, ನೀವು ಏನ್ ಮೀಶೋ ಕಂಪನಿಯಲ್ಲಿ ಇರ್ಬೋದು, ಇಲ್ಲಾಂದ್ರೆ ಇದಕ್ಕೆ ಶಾಪ್ 101 ಈ ಒಂದು ಅಪ್ಲಿಕೇಶನ್ ಕೂಡ ರೀಸೆಲಿಂಗ್ ಮಾಡೋದಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿರುವಂತಹ ಪ್ರಾಡಕ್ಟ್ ಗಳನ್ನ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ಬೇಕು. ಅಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಆರ್ಡರ್ ಕೊಟ್ರು ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಅವ್ರ ಆರ್ಡರ್ ನ ಕಲೆಕ್ಟ್ ಮಾಡ್ಕೊ, ಅಂದ್ರೆ ಅವ್ರ ಅಡ್ರೆಸ್ ಫುಲ್ಲು ಡೀಟೇಲ್ ಎಲ್ಲಿದ್ದಾರೆ, ಅವ್ರ ಫೋನ್ ನಂಬರ್, ಪಿನ್ ಕೋಡ್ ಇಂದ ಇದ್ದು ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ಕೊಂಡು ಮೀಶೋ ಕಂಪನಿಯಲ್ಲಿ. ಓಕೆನಾ. ಸೊ ನೀವು ಯಾವ ಕಂಪನಿ ರೀಸೆಲಿಂಗ್ ಮಾಡೋದಕ್ಕೆ ನಿಮ್ಗೆ ಬೆಸ್ಟ್ ಅಂತಂದ್ರೆ ಮೀಶೋನೇ. ಓಕೆನಾ. ಮೀಶೋ ಕಂಪನಿಯಲ್ಲಿ ನೀವ್ ಏನ್ ಮಾಡ್ಬೇಕು, ಅವ್ರ ಅಡ್ರೆಸ್ನೆಲ್ಲ ಫಿಲ್ ಮಾಡಿ ಅವ್ರ ಅಡ್ರೆಸ್ಗೆ ಆರ್ಡರ್ ಮಾಡ್ಬೇಕು. ಓಕೆನಾ. ಅವ್ರ ಆರ್ಡರ್ ಮಾಡಾದ್ಮೇಲೆ ಆರ್ಡರ್ ನ ರಿಸೀವ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆ ಮಾರ್ಜಿನ್ ಅಮೌಂಟ್ ಸಿಗುತ್ತೆ. ನೀವೇನ್ ಎಕ್ಸ್ಟ್ರಾ ಅಮೌಂಟ್ ಆಡ್ ಮಾಡಿರ್ತೀರಲ್ಲ ಅದು. ಅಕಸ್ಮಾತ್ ನೀವೇನಾದ್ರೂ ಯಾರು ನಿಮ್ಗೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರು ಏನಾದ್ರೂ ಅಕಸ್ಮಾತ್ ರಿಟರ್ನ್ ಮಾಡಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ ಮಾರ್ಜಿನ್ ಅಮೌಂಟ್ ಸಿಗಲ್ಲ. ಓಕೆನಾ. ಸೊ ಹಂಗಾಗಿ ಒಳ್ಳೊಳ್ಳೆ ರಿವ್ಯೂಸ್ ಇರುವಂತಹ ಪ್ರಾಡಕ್ಟ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ. ನಿಮ್ಗೆ ರೀಸೆಲಿಂಗ್ ಅಲ್ಲಿ ನಿಮ್ಗೆ ಜಾಸ್ತಿ ಆರ್ಡರ್ ಸಿಗ್ಬೇಕು ಅಂತಂದ್ರೆ ಮಾರ್ಕೆಟ್ ಪ್ಲೇಸ್ ತುಂಬಾನೇ ಬೆಸ್ಟ್. ಓಕೆನಾ. ಮಾರ್ಕೆಟ್ ಪ್ಲೇಸ್ ತುಂಬಾ ಜನ ನೋಡ್ತಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರುವಂತಹ ಪ್ರಾಡಕ್ಟ್ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಮೆಸೇಜ್ ಮಾಡ್ತಾರೆ. ಓಕೆನಾ. ಸೊ ಅವ್ರು ಮಾಡುವಂತಹ ಮೆಸೇಜ್ ನಿಮ್ಗೆ ಸಿಗೋದು ಮೆಸೆಂಜರ್ ಅಪ್ಲಿಕೇಶನ್ ಅಲ್ಲಿ. ಓಕೆನಾ. ಮೆಸೆಂಜರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾವ ಇಮೇಲ್ ಇಂದ ಲಾಗಿನ್ ಮಾಡ್ಕೊಂಡಿರ್ತೀರಾ ಸೇಮ್ ಅದರಲ್ಲೇ ಲಾಗಿನ್ ಮಾಡ್ಕೊಳ್ಳಿ. ಸೊ ಯಾರೇ ಆ ಒಂದು ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇರೋರು ನಿಮ್ಗೆ ಮೆಸೇಜ್ ಮಾಡ್ತಾರೆ, ನೀವು ಅವಾಗ ಅವ್ರ ಡೀಟೇಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಅಡ್ರೆಸ್ಗೆ ಆರ್ಡರ್ ಮಾಡೋದು. ಅಕಸ್ಮಾತ್ ಅವ್ರ ಏನಾದ್ರು ಪ್ರಾಡಕ್ಟ್ ಬೇಡ ಅಂತ ಹೇಳಿ ರಿಟರ್ನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೆಸೇಜ್ ಮಾಡ್ಬೇಕು, ನೀವೇ ಅಪ್ಲಿಕೇಶನ್ ಅಲ್ಲಿ ಹೋಗಿ ರಿಟರ್ನ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡೋದಾದ್ರೂ ಅಷ್ಟೇ, ನೀವೇ ಕ್ಯಾನ್ಸಲ್ ಮಾಡ್ಬೇಕು. ಓಕೆನಾ. ಸೊ ಇದೆಲ್ಲ ನಿಮ್ದೇ ಜವಾಬ್ದಾರಿ ಆಗುತ್ತೆ, ರೀಸೆಲಿಂಗ್ ಯಾರು ಮಾಡ್ತೀರಾ ಅವ್ರು. ಓಕೆನಾ. ಆದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟೇ ಕಮಿಷನ್ ಅಂತ ಹೇಳಿ ಫಿಕ್ಸ್ ಇರುತ್ತೆ ಪ್ರಾಡಕ್ಟ್ ಮೇಲೆ. ಬಟ್ ರೀಸೆಲಿಂಗ್ ಅಲ್ಲಿ ಹಂಗಲ್ಲ. ಓಕೆನಾ. ಮಾರ್ಜಿನ್ ಅಮೌಂಟ್ ಅನ್ನ ನಾವೇ ಆಡ್ ಮಾಡ್ಕೋಬಹುದು. 50 ರೂಪಾಯಿ ಆಡ್ ಮಾಡ್ಕೋಬಹುದು, 100 ರೂಪಾಯಿ ಆಡ್ ಮಾಡ್ಕೋಬಹುದು. ಓಕೆನಾ. ಒಂದು ಪ್ರಾಡಕ್ಟ್ ಮೇಲೆ ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ಅನ್ನ ನೋಡ್ಕೊಂಡು ನಾವು ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಬಹುದು. ಓಕೆನಾ. ಸೊ ರೀಸೆಲಿಂಗ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಗೈಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಬಿಟ್ಟು ಈ ಮಾರ್ಜಿನ್ ಅಮೌಂಟ್ ಅನ್ನ ಹೆಂಗೆ ಆಡ್ ಮಾಡೋದು, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡೋದು ಹೆಂಗೆ, ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಎಲ್ಲಿ ಬರುತ್ತೆ, ಸೊ ಇದಿಷ್ಟು ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ರೀಸೆಲಿಂಗ್ ಪ್ರತಿಯೊಂದು ವರ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಪ್ರಾಡಕ್ಟ್ ಅನ್ನ ಯಾವ ತರ ನೋಡ್ಕೊಂಡು, ಅಂದ್ರೆ ರಿಟರ್ನ್ ಕ್ಯಾನ್ಸಲ್ ಆಗ್ಬಾರ್ದಂಗೆ ಯಾವ ಪ್ರಾಡಕ್ಟ್ ಅನ್ನ ಹೆಂಗೆ ನೋಡ್ಬೇಕು, ರಿವ್ಯೂಸ್ ಹೆಂಗ್ ಚೆಕ್ ಮಾಡ್ಬೇಕು, ಪ್ರತಿಯೊಂದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಬೇಗನೆ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ರಾಡಕ್ಟ್ಸ್ಗಳು ನಿಮಗೆ ಶೋ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನೋಡಿ, ಕುರ್ತಾ ಸೆಟ್ಟು 619 ರೂಪೀಸ್ ಇದೆ ಅಲ್ವಾ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಫಸ್ಟು ನಾವೇನು ಮಾಡಬೇಕು, ಇದು ರಿವ್ಯೂನ ಚೆಕ್ ಮಾಡಬೇಕು. ಜನ ತೊಗೊಂಡಿದ್ದಾರಾ, ಇಷ್ಟಪಟ್ಟಿದ್ದಾರಾ ಅಂತ ಹೇಳಿ ಫಸ್ಟು ನೋಡಬೇಕು. ರಿವ್ಯೂ ರೇಟಿಂಗ್
ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಾವು ಇದನ್ನು ಲೀಸ್ಟ್ ಮಾಡಿದರೆ ಈ ಪ್ರಾಡಕ್ಟ್ ರಿಟರ್ನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 4.1% ಇದೆ ಇಲ್ಲಿ ಸ್ಟಾರ್ ರೇಟಿಂಗ್ ಬಂದು. ಆ್ಯಂಡ್ ಒರಿಜಿನಲ್ ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ನೋಡಿ. ಸೊ ಒರಿಜಿನಲ್ ಪಿಕ್ಚರ್ಸ್ನ ನೋಡಿದ್ರು ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಓಕೆನಾ. ಸೊ ಏನು ಕ್ಯಾಟ್ಲಾಗಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಹಾಗೇ ಇದೆ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ, ವರ್ತಬಲ್ ಪ್ರೈಸ್. ಓಕೆನಾ. ಇದನ್ನು ಮಾರ್ಕೆಟಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ರೇಟಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ಇದು ಚೆನ್ನಾಗಿದೆ. ಈ ಪ್ರಾಡಕ್ಟನ್ನು ಲೀಸ್ಟ್ ಮಾಡೋಣ ಇವಾಗ. ಓಕೆನಾ. ಸೊ ಸಿಂಪ್ಲಿ ಏನು ಮಾಡಬೇಕು, ಈ ಪ್ರಾಡಕ್ಟ್ಗಳ ಕ್ಯಾಟ್ಲಾಗನ್ನು ನಾವು ಸೇವ್ ಮಾಡ್ಕೋಬೇಕು. ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಆಲ್ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಈ ಎಲ್ಲ ಕ್ಯಾಟ್ಲಾಗ್ಗಳು ಸೇವ್ ಆಗಿರುತ್ತೆ. ಓಕೆನಾ. ಇವಾಗ ನಾನು ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಸೇವ್ ಆಗಿದೆ. ಸೊ ಇದನ್ನು ನಾವು ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಲೀಸ್ಟ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಂಡು ಮಾರ್ಕೆಟ್ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮಗೆ ಮೇಲ್ಗಡೆ ಸೆಲ್ ಫಾರ್ ಯು ಕ್ಯಾಟಗರೀಸ್ ಎಲ್ಲ ಇದೆ ಅಲ್ವಾ, ಸೊ ಅಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಸಿಂಬಲಲ್ಲಿ ಕ್ರಿಯೇಟ್ ಲೀಸ್ಟಿಂಗ್ ಅಂತ ಇದೆ ಬ್ಲೂ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಒನ್ ಐಟಮ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ್ಯಡ್ ಫೋಟೋಸ್ ಆಪ್ಷನ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಓಪನ್ ಆಗುತ್ತೆ. ನೀವೇನು ಮೀಶೋದಲ್ಲಿ ಪ್ರಾಡಕ್ಟನ್ನು ಸೇವ್ ಮಾಡ್ಕೊಂಡಿದ್ರಿ, ಡೌನ್ಲೋಡ್ ಮಾಡ್ಕೊಂಡಿದ್ರಿ, ಸೊ ಅದರಲ್ಲಿ ಮೇನ್ ಫೋಟೋಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಮೇನ್ ಕಲರ್ ಆಪ್ಷನ್ಸ್ದು ಎಲ್ಲದನ್ನು ಒಂದೊಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಟಲ್ ಎಲ್ಲ ಕೊಡಬೇಕಾಗತ್ತೆ. ಸೊ ವುಮೆನ್ಸ್ ಕುರ್ತಾ ಸೆಟ್ ಅಂತ ಹೇಳಿ ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕಾಪಿ ಆಗಿರುತ್ತೆ ಗೈಸ್, ಡೈರೆಕ್ಟಾಗಿ ನೀವು ಅದನ್ನೇ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಿರೋದನ್ನು ಇಲ್ಲಿ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಬರಿಬೋದು. ಓಕೆನಾ. ಪ್ರೈಸ್ ಬಂದು ನಾನು 700 ಮಾಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ 619 ರುಪೀಸ್ ಇದೆ, ನಾನು ಇದನ್ನು 700 ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ಮತ್ತೆ ಬ್ಯಾಕ್ ಬಂದುಬಿಟ್ಟು 700 ಪ್ರೈಸನ್ನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಎಷ್ಟಾದರೂ ಇಡ್ಬೋದು. 700 ಇಟ್ಟರೆ ಅವ್ರಿಗೆ ನೋಡಿದವ್ರಿಗೆ ಒಂದು ಐಡಿಯಾ ಬರುತ್ತೆ, ಓ ಇದು 700 ಇರ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಕ್ಯಾಟಗರಿ ಆಲ್ರೆಡಿ ಅದೇ ಸೆಲೆಕ್ಟ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ನಾನು ಹೇಳಿದಾಗಲೇ ನೀವೇನು ಮಾಡಬೇಕು, ಸಿಂಪ್ಲಿ ಆಗಿ ಕೊಡ್ಬೋದು, ಇಲ್ಲಾಂತಂದರೆ ಮೀಶೋದಲ್ಲೇ ಕಾಪಿ ಆಗಿರುತ್ತೆ, ಆ ಡಿಸ್ಕ್ರಿಪ್ಷನ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ನಾನು ಕೋಡ್ ಅವೈಲೇಬಲ್ ಈಸಿ ರಿಟರ್ನ್ ಪಾಲಿಸಿ ಅಂತ ಹೇಳಿಬಿಟ್ಟು ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಲೊಕೇಶನ್ ನೀವು ಯಾವ ಏರಿಯಾನಾದರೂ ಕೊಡ್ಬೋದು, ಯಾವ ಸ್ಟೇಟ್ ಆದರೂ ಕೊಡ್ಬೋದು, ಯಾವ ಡಿಸ್ಟಿಕ್ ಆದರೂ ಕೊಡ್ಬೋದು. ಓಕೆನಾ. ಸೊ ನಾನಿವಾಗ ಸಿಂಪ್ಲಿ ಬ್ಯಾಂಗ್ಳೂರ್ನ ಇಲ್ಲ ಮಂಡ್ಯ ಈ ಥರ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಮಂಡ್ಯನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕ್ರೋಪ್ ಮಾಡ್ಕೊಂಡು ಆಚೆ ಈಚೆ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ, ಅಪ್ಲೈನ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಅಪ್ಲೈ ಮಾಡಾದಮೇಲೆ ಕಂಡೀಷನ್ ಏನಿರುತ್ತೆ ಯಾವಾಗಲೂ ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಟಾಪಲ್ಲಿ ಮೇಲ್ಗಡೆ ನಿಮಗೆ ಪಬ್ಲಿಷ್ ಅನ್ನೋಂತಹ ಒಂದು ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದ್ಸಲ ಎಲ್ಲೇ ಡೀಟೇಲ್ಸ್ ನೋಡಿಕೊಂಡು ಪಬ್ಲಿಷ್ ಮೇಲೆ ಕೊಡಿ, ಅದು ಲೀಸ್ಟ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ಲೀಸ್ಟ್ ಆದಮೇಲೆ ನೋಡಿ ನಿಮಗೆ ಈ ರೀತಿ ಓವರ್ ರಿವ್ಯೂ ಬರುತ್ತೆ. ಓಕೆನಾ. ಸೊ ಆಮೇಲೆ ಆ ಪ್ರಾಡಕ್ಟಿಗೆ ಎಷ್ಟು ಜನ ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಏನು ಪ್ರತಿಯೊಂದನ್ನು ತೋರಿಸುತ್ತೆ. ಸೊ ನೆಕ್ಸ್ಟ್ ಗೈಸ್, ಈ ಒಂದು ಪ್ರಾಡಕ್ಟಿಗೆ ಮೆಸೇಜ್ ಬಂದರೆ ಅದು ಮೆಸೆಂಜರ್ ಅಪ್ಲಿಕೇಶನಲ್ಲೇ ಇರುತ್ತೆ. ಓಕೆನಾ. ಮೆಸೆಂಜರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮಾರ್ಕೆಟ್ ಪ್ಲೇಸಲ್ಲಿ ಲಿಸ್ಟ್ ಮಾಡಿರೋದು ಇಲ್ಲಿ ಮಾರ್ಕೆಟ್ ಪ್ಲೇಸ್ ಅನ್ನೋ ಆಪ್ಷನ್ನೇ ಇರುತ್ತೆ ಮೆಸೆಂಜರಲ್ಲಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮುಗೀತು. ಅಲ್ಲಿ ನಮಗೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಪ್ರತಿಯೊಬ್ರದ್ದು ಲೀಸ್ಟ್ ಬರುತ್ತೆ ನೋಡಿ. ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ನಂದು ರೀಸೆಲ್ಲಿಂಗ್ ಮಾಡುವಾಗ ಎಷ್ಟು ಜನ ಮೆಸೇಜ್ ಬಂದಿತ್ತು, ಯಾವ್ಯಾವ ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ದೆ, ಎಲ್ಲ ಡೀಟೇಲು ಇಲ್ಲಿದೆ. ಯಾರೇ ಒಬ್ಬರು ಮೆಸೇಜ್ ಮಾಡಿದ್ರು ಕೂಡ ಈ ಮಾರ್ಕೆಟ್ ಪ್ಲೇಸಲ್ಲೇ ಸೇವ್ ಆಗಿರುತ್ತೆ. ಓಕೆನಾ. ಸೊ ಮಾರ್ಕೆಟ್ ಪ್ಲೇಸಲ್ಲಿ ಒಂದು ದಿನಕ್ಕೆ ನೀವು ಎಷ್ಟಾದರೂ ಪ್ರಾಡಕ್ಟನ್ನು ಲೀಸ್ಟ್ ಮಾಡ್ಬೋದು ನೋಡಿ. ಈ ಥರ ಮೆಸೇಜ್ ಮಾಡಿರ್ತಾರೆ. ಸೊ ನೀವು ಅವರಿಗೆ ಜಸ್ಟ್ ಅವ್ರ ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಮೀಶೋ ಅಪ್ಲಿಕೇಶನಲ್ಲಿ ಆರ್ಡರ್ ಮಾಡಬೇಕು. ಸೊ ಇವಾಗ ನಾನು ಇವಾಗ ಮಾಡಿ ತುಂಬ ಗಂಟೆ ಆದಮೇಲೆ ಒಂದು ಮೆಸೇಜ್ ಬಂದಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಒಂದು ನ್ಯೂ ಮೆಸೇಜ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಪ್ರಾಡಕ್ಟ್ ಲೀಸ್ಟ್ ಮಾಡಿದ್ನಲ್ವಾ, ಸೊ ಇಲ್ಲಿ ದೀಕ್ಷಿತಾ ಅನ್ನೋರು ನಮಗೆ ಮೆಸೇಜ್ ಮಾಡಿದ್ದಾರೆ. ಓಕೆನಾ.
ಸೊ ಇಲ್ಲಿ ಇಟ್ಸ್ ದಿಸ್ ಸ್ಟಿಲ್ ಅವೈಲಬಲ್ ಅಂತ ಹೇಳಿ ಅವರು ಆಟೋಮೆಟಿಕ್ ಮೆಸೇಜನ್ನು ಮಾಡಿದ್ದಾರೆ. ಸೊ ಎಸ್ ಆರ್ ಯು ಇಂಟ್ರೆಸ್ಟೆಡ್ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಸೊ ಹಾಗೆ ಸೆಂಡ್ ಮೀ ಸೈಜ್ ಮತ್ತು ಡೀಟೇಲ್ಸ್ ಅಂತ ಹೇಳಿ ಅಡ್ರೆಸ್ ಅಂತ ಹೇಳಿ ಕಳ್ಸೋಣ. ಓಕೆನಾ, ಈ ರೀತಿ ನೀವು ಮೆಸೇಜನ್ನು ಮಾಡಿಬಿಟ್ಟು ಅವರ ಡೀಟೇಲ್ಸ್ನ ಕಳಿಸ್ಕೊಂಡು ಅವ್ರಿಗೆ ಯಾವ ಸೈಜ್ ಬೇಕು, ಯಾವ ಕಲರ್ ಪ್ರಾಡಕ್ಟ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ಮೀಶೋದಲ್ಲಿ ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡಿ ಅವರ ಅಡ್ರೆಸ್ಸಿಗೆ ಆರ್ಡರ್ ಮಾಡಬೇಕು. ಓಕೆನಾ, ಸೊ ಇವಾಗ ಇದನ್ನು ಈಗ ಇವರೊಬ್ಬರು ಆರ್ಡರ್ ಕೊಟ್ಟಿದ್ದಾರೆ. ಮೀಶೋದಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈಗ ಈ ಪ್ರಾಡಕ್ಟ್ ಶೇರ್ ಮಾಡಿರೋ ಪ್ರಾಡಕ್ಟ್ ಎಲ್ಲೋಯ್ತು ಅಂತ ನೋಡೋದಾದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ಇಟ್ ಪ್ರಾಡಕ್ಟ್ ಅಂತಲೇ ಇರುತ್ತೆ. ಓಕೆನಾ, ಸೊ ನೋಡಿ ಶೇರ್ ಇಡ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೇ ಇರುತ್ತೆ, ನಾವು ಯಾವ್ಯಾವ ಪ್ರಾಡಕ್ಟ್ ಶೇರ್ ಮಾಡಿರ್ತೀವಿ ಅದೆಲ್ಲ ಇಲ್ಲೇ ಇರುತ್ತೆ. ಓಕೆನಾ, ಸೊ ಇದು 620 ತೋರಿಸ್ತಾ ಇದೆ. ಯಾಕಂತಂದರೆ ಇದು ನೆಕ್ಸ್ಟ್ ಡೇ ಇದೆ ಆಗಿರೋದು. ಸೊ ಹಂಗಾಗಿ ಜಾಸ್ತಿ ತೋರಿಸ್ತಾ ಇದೆ ಇವತ್ತಾಲೆ. ಸೊ ಇವಾಗ ಏನು ಮಾಡೋಣ, ಇಲ್ಲಿ ಈ ಥರ ಆದಮೇಲೆ ಅವ್ರ ಅಡ್ರೆಸ್, ನ್ಯೂ ಅಡ್ರೆಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇರುತ್ತಲ್ವಾ. ಸೊ ಇವಾಗ ಅವ್ರ ಅಡ್ರೆಸ್ ಏನೇನು ಕಳಿಸಿರ್ತಾರೆ ಪ್ರತಿಯೊಂದು, ಇಲ್ಲಿ ಏನೇನು ಆಪ್ಷನ್ ಇದೆ ಪ್ರತಿಯೊಂದೂ ನೀವು ಅವರಿಗೆ ಕಳಿಸ್ಬೇಕು. ಇದನ್ನು ಈ ಥರ ಎಲ್ಲ ಫುಲ್ ಕಳಿಸಿ ಅಡ್ರೆಸ್ ಅಂತ ಹೇಳಿ ಅದನ್ನೆಲ್ಲ ಫಿಲ್ ಮಾಡಾದ್ಮೇಲೆ ಅವ್ರ ಅಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕೊಡಿ. ಕ್ಯಾಶ್ ಆನ್ ಡೆಲಿವರಿನೇ ತುಂಬ ಜನ ಕೇಳೋದು, ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ರೀಸೆಲಿಂಗ್ ದಿಸ್ ಆರ್ಡರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಎಸ್ ಅಂತ ಕೊಡಿ ಆ್ಯಂಡ್ ಮಾರ್ಜಿನ್ ಅಮೌಂಟನ್ನು ಇಲ್ಲಿ ಆ್ಯಡ್ ಮಾಡಿ. ಓಕೆನಾ, ಸೊ 700 ರೂಪಾಯಿ ಕೊಟ್ಟಿದ್ನಲ್ವ, 700 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿ 29 ರೂಪಾಯಿ ನನಗೆ ಪ್ರಾಫಿಟ್. ಆ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದರೆ 29 ರೂಪಾಯಿ ನನಗೆ ಕಮಿಷನ್ ಸಿಗುತ್ತೆ. ಯಾಕಂತಂದರೆ ನಿನ್ನೆ ಬರೀ 619 ರೂಪಾಯಿ ಇತ್ತು, ಇವತ್ತಾಲೆ ಜಾಸ್ತಿ ರೇಟ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಕೆಳಗಡೆ ಪ್ಲೇಸ್ ಆರ್ಡರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಆರ್ಡರ್ ಪ್ಲೇಸ್ ಆಗುತ್ತೆ. ಓಕೆನಾ, ಸೊ ಡೇಟು ಎಲ್ಲ ಬರುತ್ತೆ. ನೀವು ಅವರಿಗೆ ಡೇಟ್ ಹೇಳ್ಬೋದು, ಇಂಥ ಡೇಟಿಗೆ ನಿಮ್ಮ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಓಕೆನಾ, ಸೊ ಗೈಸ್ ಈ ರೀತಿ ನೀವು ರೀಸೆಲ್ಲಿಂಗನ್ನು ಮಾಡೋಂಥದ್ದು. ಸೊ ರೀಸೆಲ್ಲಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಶಾಪ್ 101 ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದೇ ವಿಡಿಯೋದಲ್ಲಾದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಓಕೆನಾ, ಸೊ ಮಾರ್ಕೆಟ್ ಪ್ಲೇಸಲ್ಲಿ ಲೀಸ್ಟ್ ಮಾಡೋದಿರ್ಬೋದು, ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡಿ ಆರ್ಡರ್ ಮಾಡೋದಿರ್ಬೋದು. ಸೊ ಪ್ರತಿಯೊಂದು ಬಗ್ಗೆ, ರೀಸೆಲ್ಲಿಂಗ್ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.